ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಸಿಂಪಲ್ ಪ್ಯಾಚ್ ವರ್ಕ್ ಡಿಸೈನ್ ಫ್ರೆಂಡ್ಸ್. ಇದಕ್ಕೆ ಬೇಕಾದ್ರೆ ನೀವು ಕ್ಯಾನ್ವಾಸ್ ಹಾಕೊಂಡು ಮಾಡ್ಬೋದು. ಹಾಕೊಂಡ್ರೆ ಸ್ವಲ್ಪ ಸ್ಟಿಫ್ ಆಗಿರುತ್ತೆ, ಇಲ್ಲ ಲೈನಿಂಗ್ ಬಟ್ಟೆ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಕ್ಯಾನ್ವಾಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ರಾಸಾಗಿ ಡಿಸೈನ್ ಬರೋದ್ರಿಂದ ಕ್ಯಾನ್ವಾಸ್ ಹಾಕ್ತಾಯಿದ್ದೀನಿ. ಇವಾಗ ಕ್ಯಾನ್ವಾಸ್ನ ಈ ಥರ ಸೈಡ್ ಫಸ್ಟು ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದೇನು ಮಾರ್ಕ್ ಮಾಡಿರ್ತೀವಲ್ಲ ಅದು ಡಿಸೈನು ಅದಕ್ಕೆ ಸ್ಟಿಚ್ ಮಾಡೋಕ್ಕೆ ನಾವು ಕ್ಯಾನ್ವಾಸ್ ಉಲ್ಟಾ ಇಟ್ಕೊಂಡಾಗ ನಮ್ಗೆ ಕಾಣಿಸಲ್ಲ. ಅದಕ್ಕೋಸ್ಕರ ಒಂದು ಸ್ಟಿಚ್ ಹಾಕ್ಕೊಂಡೆ. ಈ ಸ್ಟಿಚ್ ಹಾಕ್ಕೊಂಡು ಇವಾಗ ನೀಟಾಗಿ ಅದನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಅದು ಎಕ್ಸ್ಟ್ರಾ ಪೀಸ್ ತೆಗೆದುಬಿಟ್ಟು ಇವಾಗ ನ್ಯಾಚ್ ಹಾಕೋಬೇಕು. ನೀಟಾಗಿ ಅದನ್ನೆಲ್ಲ ನ್ಯಾಚ್ ಹಾಕ್ಕೊಂಡ್ರೆ ಉಲ್ಟಾ ತಿರುಗಿಸ್ಕೋಬೇಕು. ಆವಾಗ ಉಲ್ಟಾ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಯಾವಾಗ ಆ ಥರ ಹಾಕ್ಕೊಳ್ಳೋದ್ರಿಂದ ಇದು ಡಿಸೈನು ಇರುತ್ತಲ್ಲ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ನೀಟಾಗಿ ಬರುತ್ತೆ. ಪಾಯಿಂಟ್ ಹೊಲಿಗೆ ಒಬ್ಬೊಬ್ಬರು ಪಾಯಿಂಟ್ ಹೊಲಿಗೆ ಹಾಕೋಲ್ಲ, ಪಾಯಿಂಟ್ ಹೊಲಿಗೆ ಹಾಕಿದ್ರೆ ಒಂಥರ ಸ್ಟಿಫಾಗಿರುತ್ತೆ. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಅದು ಶೇಪ್ ಹೇಗಿರುತ್ತೆ ಹಾಗೇ ಬರುತ್ತೆ. ಪಾಯಿಂಟ್ ಹೊಲಿಗೆ ಹಾಕಿ ತಿರುಗಿಸಿದ್ರೆ ಅದು ಏನಿರುತ್ತೆ ಶೇಪು ಅದೇ ರೀತಿಯೇ ಬರುತ್ತೆ. ಹಂಗೆ ನೀಟಾಗಿ ಈ ರೀತಿ ತಿರುಗಿಸ್ಕೊಳ್ಳಿ. ನೋಡಿ ಇವಾಗ ನೀಟಾಗಿ ಬಂತು. ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಏನು ಆ ಕಡೆ ಈ ಕಡೆ ಜರುಗೋದಾಗಲಿ ಏನಿಲ್ಲ. ಆಮೇಲೆ ಇದಕ್ಕೆ ಜಾಸ್ತಿ ಪೀಸ್ ಏನು ಬೇಕಾಗಿಲ್ಲ, ಒಂದು ಸ್ವಲ್ಪ ಪೀಸ್ ತೊಗೊಂಡ್ರೆ ಸಾಕು. ನೋಡೋಕೆ ಲುಕ್ ಆಗಿರುತ್ತೆ, ಎದ್ದು ಕಾಣಿಸುತ್ತೆ. ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಇವಾಗ ಲೇಸ್ಗಳು ತಂದು ಹಚ್ಕೋಬೋದು, ಆದರೆ ಸೀರೆ ಪೀಸಲ್ಲಿ ಕೊಟ್ಟು ಮಾಡ್ಬೋದು ಅಂತ ತೋರಿಸ್ತೀವಿ. ಸುಮ್ಮನೆ ಲೇಸಿಗೆ ಬೇರೆ ದುಡ್ಡು ಕೊಡಬೇಕು. ಸೀರೆಯಲ್ಲಿ ಹೆಂಗಿದ್ರು ಕಟ್ ಮಾಡೋಕೆ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಆಯಿತು. ಸ್ಟಿಚಿಂಗ್ ಎಲ್ಲ ಆದಮೇಲೆ ಸುತ್ತ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಸುತ್ತ ಸ್ಟಿಚ್ ಹಾಕೋಬೇಕು. ಗುಂಡು ಪಿನ್ಗಳು ಹಾಕೋಬೇಕು. ಅಲ್ಲಿ ಗುಂಡು ಪಿನ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡಿಕೊಂಡ್ರೆ ಆಮೇಲೆ ನಾವು ಇದೇನು ಡಿಸೈನ್ ಇರುತ್ತಲ್ಲ ಆ ಡಿಸೈನ್ಗೆ ಸೀರೆ ಪೀಸ್ ತೊಗೊಂಡಿರ್ತೀವಲ್ಲ ಅದು ಸ್ವಲ್ಪ ಪೀಸ್ ತೊಗೊಂಡು ಅದೇನು ಮಾಡಬೇಕು, ಸುತ್ತ ಈ ಥರ ಎಕ್ಸ್ಟ್ರಾ ಪೀಸ್ನ ಫಸ್ಟ್ ತೆಗೆದುಬಿಡೋಣ. ಈ ಥರ ತೆಗೆದಾದ್ಮೇಲೆ ನಾವು ಅದು ಸೀರೆ ಪೀಸ್ ತೊಗೊಂಡಿರ್ತೀವಲ್ಲ ಅದು ಒಂದೇ ಲೆವೆಲ್ಗೆ ನಿಮ್ಗೆ ಎಷ್ಟು ಸಣ್ಣ ಬೇಕು ಅಷ್ಟು ತೊಗೊಳ್ಳಿ. ಅರ್ಧ ಇಂಚು, 1 ಇಂಚು, 2 ಇಂಚು. 2 ಇಂಚು ಆದರೆ ಅಷ್ಟು ಚೆನ್ನಾಗಿರಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ದೊಡ್ಡದಾಗಿ ಕೊಟ್ಟರೆ. ಅದ್ರ ಕೆಳಗಡೆ ಬಾರ್ಡರ್ ಇರೋದ್ರಿಂದ ಅಷ್ಟು ದೊಡ್ಡದೇನು ಬೇಕಾಗಿಲ್ಲ ಅನಿಸುತ್ತೆ. ನಾನು 1 ಇಂಚಿಗೆ ಆಗೋಷ್ಟು ಇಟ್ಟಿದ್ದೀನಿ ಡಿಸೈನ್ನ. ನೀವು ಬೇಕಾದ್ರೆ ಅರ್ಧ ಇಂಚು, 3/4 ಇಂಚಿಗೂ ಇಟ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಪೀಸ್ನ ಸ್ಟಿಚ್ ಮಾಡ್ಕೋಬೇಕು. ಸಾಕು, ಇಷ್ಟೇ ಪೀಸ್ ಸಾಕು. 2 ಇಂಚ್ ಬಂದರೆ ಸಾಕು. ಅದನ್ನ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಅದನ್ನ ಉಲ್ಟಾ ತಿರುಗಿಸ್ಕೋಬೇಕು. ನಾವು ಡೋರಿಗೆ ತಿರುಗಿಸ್ತೀವಲ್ಲ ಆ ರೀತಿ ಉಲ್ಟಾ ತಿರುಗಿಸ್ಕೊಂಡ್ರೆ ಸಾಕು. ಅದು ತಿರುಗಿಸ್ಕೊಂಡು ಸ್ಟಿಚ್ ಮಾಡಿದ್ರೆ ಒಂಥರ ಸ್ಟಿಫಾಗಿ ಬರುತ್ತೆ. ಹಂಗಾಗಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಒಂಥರ ಫಿನಿಶಿಂಗ್ ಎಲ್ಲ. ನಾನು ಒಂದು ದೊಡ್ಡ ಸೂಜಿಗೆ ದಾರ ಹಾಕ್ಕೊಂಡು ಈ ಥರನೇ ತಿರುಗಿಸ್ಕೊಳ್ಳೋದು ಡೋರಿನ. ಇವಾಗ ಡೋರಿ ತೆಗಿಯೋಕ್ಕೆ ಅಂತಲೇ ಒಂದು ಅದೇನೋ ಹುಕ್ ಥರ ಬಂದಿರುತ್ತೆ, ಅದೆಲ್ಲ ನಾನು ಈ ಥರ ರೂಢಿಯಾಗಿರೋದ್ರಿಂದ ಈ ರೀತಿಯೇ ಈ ಥರ ಹಾಕ್ಬಿಟ್ಟು ಒಂದು ಇದಕ್ಕೆ ಕಟ್ಬಿಟ್ಟು ದಾರನ ಈ ಥರ ನೀಟಾಗಿ ಎಳ್ಕೊಂಡ್ರೆ ಬಂದ್ಬಿಡುತ್ತೆ. ಆಮೇಲೆ ಇದು ದೊಡ್ಡದಾಗಿ ಅಗಲ ಇರೋದ್ರಿಂದ ಜಾಸ್ತಿ ಕಷ್ಟ ಏನಾಗಲ್ಲ, ಹಾಗೆ ತಿರುಗಿಸ್ಕೋಬೋದು. ನೋಡಿ ಈ ಥರ ತಿರುಗಿಸ್ಕೊಂಡಾದ್ಮೇಲೆ ನೀವು ಬೇಕಾದರೆ ಐರನ್ ಇದ್ದರೆ ಐರನ್ ಮಾಡ್ಕೋಬೋದು. ನಾನೇನು ಐರನ್ ಮಾಡಿಲ್ಲ, ಮಾಮೂಲಿ ಹಾಗೆ ನೀಟಾಗಿ ಮಾಮೂಲಿ ಡೈರೆಕ್ಟಾಗಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಈ ರೀತಿ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕ್ರಾಸಾಗಿರುತ್ತೆ, ಒಂದು ಫಿಲ್ಟ್ ಕೊಡಿ. ಯಾಕೆಂದರೆ ಅದು ಆ ಥರನೇ ಕೊಟ್ಟರೆ ಅದು ನೀಟಾಗಿ ಕೂತ್ಕೊಳ್ಳಲ್ಲ ಡಿಸೈನ್. ನಾವು ಒಂದೊಂದು ಫಿಲ್ಟ್ ಕೊಡೋದ್ರಿಂದ ಏನಾಗುತ್ತೆ, ಫ್ರೀ ಆಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ ಡಿಸೈನ್. ಅದು ಕ್ರಾಸಾಗಿದೆಯಲ್ಲ, ನೀವು ಇದೇ ಅಂತಲ್ಲ ಯಾವುದೇ ಕ್ರಾಸಾಗಿರೋ ಪಟ್ಟಿ ಆದ್ರೂ ಈ ಥರ ಸ್ವಲ್ಪ ಫ್ರಿಲ್ಟ್ ಕೊಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ಇಲ್ಲಿ ಬಂದು ಮೂಲೆಯಲ್ಲೂ ಅಷ್ಟೇ, ಮೂಲೆಯಲ್ಲಿ ನೀಟಾಗಿ ಫಿಲ್ಟ್ ಕೊಟ್ಕೊಳ್ಳಿ. ಯಾಕೆಂದರೆ ಡಿಸೈನ್ ಇರೋದೇ ಮೂಲೆಯಲ್ಲಿ, ಆ ಮೂಲೆಯಲ್ಲಿ ಫಿಲ್ಟ್ ಕೊಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಕೊಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಪೀಸಲ್ಲೇ ಆರಾಮಾಗಿ ಒಂದು ಡಿಸೈನ್ನ ರೆಡಿ ಮಾಡ್ಕೊಬೋದು. ಸುಮ್ಮನೆ ಲೇಸ್ಗೆಲ್ಲ ದುಡ್ಡು ಕೊಡೋ ಬದಲು ಈ ಥರ ಸ್ವಲ್ಪ ಪೀಸ್ ತೊಗೊಂಡು ರೆಡಿ ಮಾಡ್ಕೊಳ್ಳಿ. ಈಸಿಯಾಗಿ ಕೆಲವು ಕಡೆ ಹಳ್ಳಿ ಕಡೆಯಲ್ಲೆಲ್ಲ ಲೇಸ್ ಎಲ್ಲ ಹಾಕಿ ಎಕ್ಸ್ಟ್ರಾ ಚಾರ್ಜ್ ಕೇಳಿದ್ರೆ ಕೊಡೋದೇ ಇಲ್ಲ. ಆಗ ಸೀರೆಯಲ್ಲಿ ಒಂದಿಷ್ಟು ಉದ್ದ ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿನೂ ಬೇಕಾಗಿಲ್ಲ. ನೀವು ಇದರಲ್ಲಿ ಇನ್ನೂ ಸ್ವಲ್ಪ ಪೀಸ್ ಉಳಿದ್ರೆ ಇಲ್ಲಿ ಗೊಂಡೆ ಥರ ಎಲ್ಲ ಮಾಡ್ಕೋಬೋದು ನೀವು ಮಾಡ್ತೀವಿ ಅಂದರೆ. ಇವ್ರಿಗೇನೋ ನಾನು ಗೊಂಡೆ ಥರ ಎಲ್ಲ ಮಾಡಿಲ್ಲ, ಸ್ವಲ್ಪ ಒಂದು ಲೆವೆಲ್ಗೆ ಇದ್ದಾರೆ, ಹಂಗಾಗಿ ಅದಕ್ಕೆ ಗೊಂಡೆ ಪಂಡೆ ಎಲ್ಲ ಮಾಡಿಲ್ಲ ನಾನು. ಬೇಕು ಅಂದರೆ ನೀವು ಈ ಮೂಲೆಯಲ್ಲಿ ಗೊಂಡೆ ಥರ ಇಟ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಆ ಥರನೂ ಬೇಕಾದರೆ ಮಾಡ್ಕೋಬೋದು. ಆ ರೀತಿ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಸೂಪರಾಗಿದೆ ಡಿಸೈನು. ಸೀರೆಲ್ಲ ಸ್ವಲ್ಪ ಪೀಸ್ ತೊಗೊಂಡು ನೀವು ಆರಾಮಾಗಿ ಈ ರೀತಿ ಡಿಸೈನ್ ಮಾಡ್ಕೋಬೋದು. ತುಂಬ ನೀಟಾಗಿ ಬಂದಿದೆ ನೋಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.